ಶ್ರೋತೃಗಳೇ ನಮಸ್ಕಾರ. ಬೋಧಿಸತ್ವ ಜಾತಕ ಕಥೆಗಳ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಇಂದು ನೀವೆಲ್ಲ ಮತ್ಸ್ಯ ಜಾತಕ ಕಥೆಯನ್ನ ಕೇಳಲಿದ್ದೀರಿ. ಒಮ್ಮೆ ಬೋಧಿಸತ್ವನು ಒಂದು ದೊಡ್ಡ ಮೀನುಗಳ ಗುಂಪಿನ ನಾಯಕನಾದ ಮತ್ಸ್ಯರಾಜನಾಗಿ ಜನಿಸಿದ. ಅವನು ಜ್ಞಾನಿ, ದಯಾಳು ಮತ್ತು ದೂರದೃಷ್ಟಿಯುಳ್ಳವನು. ತನ್ನ ಗುಂಪಿನ ಎಲ್ಲಾ ಮೀನುಗಳನ್ನ ರಕ್ಷಿಸುವುದು ಅವನ ಕರ್ತವ್ಯ ಅಂತ ಭಾವಿಸ್ತಾ ಇದ್ದ. ಒಂದು ವಿಶಾಲವಾದ ಸರೋವರದಲ್ಲಿ ಅನೇಕ ಮೀನುಗಳು ಸಂತೋಷದಿಂದ ಬದುಕ್ತಾ ಇದ್ವು. ನೀರು ಸಾಕಷ್ಟಿತ್ತು, ಆಹಾರಕ್ಕೂ ಕೊರತೆ ಇರಲಿಲ್ಲ. ಆದ್ರೆ ಕಾಲಕ್ರಮೇಣ ಮಳೆಯ ಕೊರತೆಯಿಂದ ಸರೋವರದ ನೀರು ನಿಧಾನವಾಗಿ ಕಡಿಮೆಯಾಗತೊಡಗಿತು. ನೀರು ಕಡಿಮೆಯಾಗ್ತಾ ಹೋದಂತೆ ಸರೋವರ ಒಣಗೋಕೆ ಆರಂಭಿಸಿತು. ಮೀನುಗಳಿಗೆ ಉಸಿರಾಡಲು ಕಷ್ಟವಾಯಿತು. ಬೇಟೆಗಾರರು ಮೀನುಗಳನ್ನ ಸುಲಭವಾಗಿ ಹಿಡಿಯುವಂತ ಪರಿಸ್ಥಿತಿ ಉಂಟಾಯಿತು. ಕೆಲ ಮೀನುಗಳು ಗಾಬರಿಗೊಂಡವು. ಈಗೇನು ಮಾಡಬೇಕು, ನಾವು ಎಲ್ಲರೂ ಸಾಯಬೇಕಾ ಅಂತ ಆತಂಕ ಪಟ್ಟವು. ಮತ್ಸ್ಯರಾಜನ ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಆತ ಶಾಂತವಾಗಿ ಪರಿಸ್ಥಿತಿಯನ್ನ ವಿಶ್ಲೇಷಿಸಿದ. ಆತ ಹೇಳ್ದ, ಭಯ ಪಡಬೇಡಿ, ನಾವು ಒಟ್ಟಾಗಿ ಯೋಚಿಸಿದ್ರೆ ಪರಿಹಾರ ಸಿಗುತ್ತೆ ಅಂತ. ಅವನು ಒಂದು ಯುಕ್ತಿಯನ್ನ ಕಂಡುಹಿಡಿದ. ಸರೋವರದ ಹತ್ತಿರವೇ ಇನ್ನೊಂದು ದೊಡ್ಡ ನದಿ ಇದೆ, ಆದರೆ ಅದರ ಮಧ್ಯ ಭೂಭಾಗ ಇದೆ. ಮೀನುಗಳಂತೂ ನೇರವಾಗಿ ಹೋಗೋಕೆ ಸಾಧ್ಯ ಇಲ್ಲ. ನೀರಿಲ್ದೇ ಇರೋ ಭೂಮಿಯನ್ನ ಹೇಗೆ ದಾಟೋದು ಅಂತ ಮತ್ಸ್ಯರಾಜ ಮೀನುಗಳಿಗೆ ಹೀಗೆ ಹೇಳ್ತಾನೆ. ನಾವು ನೀರಿರೋ ಭಾಗದಿಂದ ಮತ್ತೊಂದು ನೀರಿನ ಭಾಗಕ್ಕೆ ಹೋಗೋ ದಾರಿಯನ್ನ ಕಂಡು ಹಿಡಿಯಬೇಕು ಅಂತ. ಮತ್ಸ್ಯರಾಜನು ತನ್ನ ಶಕ್ತಿಯಿಂದ ಎಲ್ಲರನ್ನೂ ಹುರಿದುಂಬಿಸಿ ಎಲ್ಲ ಮತ್ಸ್ಯಗಳ ಸಹಾಯದಿಂದ ಒಂದು ಸುರಂಗದ ದಾರಿಯನ್ನ ಮಾಡಿಸಿದ. ಕೆಲವು ಪಕ್ಷಿಗಳ ಸಹಾಯದಿಂದ ಕೂಡ ಮೀನುಗಳನ್ನ ಸ್ವಲ್ಪ ಸ್ಥಳಾಂತರಿಸಿದ. ಮತ್ತೆ ಕೆಲವನ್ನ ಸುರಂಗದ ಮುಖಾಂತರವಾಗಿ ಕೆರೆಯ ಕಡೆಗೆ ಕರೆದೊಯ್ಯಲು ಸಹಾಯವನ್ನ ಮಾಡಿದ. ಇದೇ ಸಮಯದಲ್ಲಿ ಮತ್ಸ್ಯರಾಜನು ದೇವರನ್ನ ಕುರಿತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ. ನಾನು ಯಾವಾಗಲೂ ಧರ್ಮದಿಂದ ನಡೆದುಕೊಂಡಿದ್ದೇನೆ, ಈ ಸತ್ಯದ ಶಕ್ತಿಯಿಂದ ಮಳೆ ಬರಲಿ ಅಂತ. ಆಕಾಶದಲ್ಲಿ ಮೋಡಗಳು ಕೂಡಿಕೊಂಡವು, ಮಳೆ ಸುರಿಯಿತು, ಸರೋವರ ಮತ್ತೆ ನೀರಿನಿಂದ ತುಂಬಿತು. ಎಲ್ಲ ಮೀನುಗಳು ರಕ್ಷಿಸಲ್ಪಟ್ಟವು. ಅಪಾಯ ದೂರವಾಯಿತು. ಎಲ್ಲರೂ ಮತ್ಸ್ಯರಾಜನನ್ನ ಕೃತಜ್ಞತೆಯಿಂದ ಸ್ಮರಿಸಿದರು. ಪ್ರಕೃತಿ ಮುನಿದಾಗ ನಾವು ಶಾಂತ ಚಿಂತನೆಯಿಂದ, ದೂರದೃಷ್ಟಿಯಿಂದ ಯೋಚಿಸಿ ಸತ್ಯ ಮತ್ತು ಧರ್ಮದ ಶಕ್ತಿಯಿಂದ ಮುನ್ನಡೆಯಬೇಕು. ಸಂಕಷ್ಟದಲ್ಲಿ ಭಯ ಅಲ್ಲ, ನಮಗೆ ಬುದ್ಧಿ ಮುಖ್ಯ. ಸತ್ಯ ಮತ್ತು ಧರ್ಮದಲ್ಲಿ ಅಪಾರವಾದ ಶಕ್ತಿ ಇದೆ. ಒಳ್ಳೆ ನಾಯಕ ಎಲ್ಲರನ್ನ ರಕ್ಷಿಸ್ತಾನೆ, ಮತ್ತೆ ಒಗ್ಗಟ್ಟಿನಿಂದ ಸಂಕಷ್ಟವನ್ನ ಎದುರಿಸಬಹುದು ಅನ್ನೋ ನೀತಿಯನ್ನ ನಾವು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಸತ್ಯ ಮತ್ತು ಧರ್ಮದಿಂದ ಮಾಡಿದ ಪ್ರಯತ್ನ ಎಂದೂ ವ್ಯರ್ಥವಾಗೋದಿಲ್ಲ. ಮತ್ಸ್ಯರಾಜನ ರೀತಿ ಸಂಕಷ್ಟದಲ್ಲಿ ಶಾಂತವಾಗಿದ್ದು ಸರಿಯಾದ ಮಾರ್ಗವನ್ನ ಹುಡುಕಬೇಕು ಹಾಗೂ ಧರ್ಮವನ್ನು ಬಿಡಬಾರದು. ಆಗ ಎಂತಹದ್ದೇ ಕಠಿಣ ಪರಿಸ್ಥಿತಿಯನ್ನ ಜಯಿಸಬಹುದು ಅನ್ನೋ ನೀತಿ ಕೂಡ ಈ ಕಥೆಯಿಂದ ನಮಗೆಲ್ಲ ತಿಳಿದು ಬರುತ್ತೆ. ಕಥೆಯನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು.